ಬರೀ ಅಕ್ವಿಷನ್ ಮಾಡಿಕೊಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅವರ ಮಂತ್ರಿ ಮಂಡಲದ ಒಬ್ಬರು ಸದಸ್ಯರೇ ಇವತ್ತು ಅದ್ರ ಅಬ್ಸ್ಟ್ಯಾಕಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನ ಪ್ರಾಜೆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು? ಈಗ ಅದನ್ನ ಎಲ್ಲ ಲ್ಯಾಂಡ್ 1500 ಎಕರೆ ಲ್ಯಾಂಡ್ ನೀವು ಭೂ ಸ್ವಾಧೀನ ಮಾಡಿ ಕೊಡ್ರಿ, ನಾಳೆ ಕೆಲಸ ಚಾಲು ಆಗ್ತದೆ. ಮತ್ತೆ ಅವರಿಗೆ ಪದೇ ಪದೇ ನಾವು ಹಣ ಮಂಜೂರು ಮಾಡ್ಬೇಕಾಗಿಲ್ಲ. ಆ ಪ್ರಾಜೆಕ್ಟ್ಗೆ ಈಗಾಗಲೇ ಮಂಜೂರಾಗಿದೆ, ಅದ್ ಖರ್ಚು ಮಾಡಬೇಕು. ನಾವೊಂದ್ಸಲ ನಿತಿನ್ ಗಡ್ಕರಿ ಕಡೆ ಹೋದಾಗ ಅವ್ರು ಹೇಳ್ತಾ ಇದ್ರು, ನಿಮ್ಮ ರಾಜ್ಯದಲ್ಲಿ ಇನ್ನೂ ನಾವು ಲಕ್ಷಾಂತರ ಕೋಟಿ ಹಣ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ಹೊಸ ರಸ್ತೆ ಮಾಡ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ಈಗೇನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದೇವಲ್ಲ, ಅದಕ್ಕೆ ಭೂ ಸ್ವಾಧೀನ ಮಾಡಿ ಕೊಡ್ರಿ ಅಂದ್ರೆ ಮಾಡಿ ಕೊಡ್ತಾ ಇಲ್ಲ. ಹೀಗಾಗಿ ಈ ರಾಜ್ಯಗಳ ಸಹಕಾರ ಕೊಟ್ರೆ ಕರ್ನಾಟಕ ಸಹಿತ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯತೆ. ಇವತ್ತು ಇಲ್ಲಿವರೆಗೆ ಮಂಜೂರಾದಂತದ್ದು ಮೆಟ್ರೋ ಇರ್ಬೋದು, ಹೊಸ ರೈಲ್ವೆ ಲೈನ್ ಇರ್ಬೋದು, ಎಲ್ಲವೂ ಸಹಿತ ಭೂ ಸ್ವಾಧೀನದ ಜವಾಬ್ದಾರಿ ರಾಜ್ಯ ಸರ್ಕಾರ, ಅದನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಇದೊಂದು ಬಜೆಟ್ ಇದೆಲ್ಲ ಅತ್ಯಂತ ಪರಿಪೂರ್ಣವಾದಂತ ಪ್ರಬುದ್ಧವಾದಂತ ಬಜೆಟ್, ಮುಂದಿನ ಆಲೋಚನೆ ಇಟ್ಟುಕೊಂಡು ವಿಷನರಿ ಒಂದು ಬಜೆಟ್ ಇದು. ಇದರ ಮುಖಾಂತರ ದೇಶದ ಭವಿಷ್ಯ ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತ 2047 ಅದ ಕನಸು ನನಸು ಮಾಡಲಿಕ್ಕೆ ಒಂದು ಭದ್ರವಾದಂತ ಅಡಿಪಾಯ ಇದು ಹಾಕಿದ್ದಾರೆ ಅಂತ ನಾವು ಹೇಳ್ತೇನೆ. ಇದನ್ನ ಸ್ವಾಗತ ಮಾಡ್ತೇನೆ. ಬರೀ ಅಕ್ವಿಷನ್ ಮಾಡಿಕೊಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅವರ ಮಂತ್ರಿ ಮಂಡಲದ ಒಬ್ಬರು ಸದಸ್ಯರೇ ಇವತ್ತು ಅದ್ರ ಅಬ್ಸ್ಟ್ಯಾಕಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನ ಪ್ರಾಜೆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೇಕು ನಾವು? ಈಗ ಅದನ್ನ ಎಲ್ಲ ಲ್ಯಾಂಡ್ 1500 ಎಕರೆ ಲ್ಯಾಂಡ್ ನೀವು ಭೂ ಸ್ವಾಧೀನ ಮಾಡಿ ಕೊಡ್ರಿ, ನಾಳೆ ಕೆಲಸ ಚಾಲು ಆಗ್ತದೆ. ಮತ್ತೆ ಅವರಿಗೆ ಪದೇ ಪದೇ ನಾವು ಹಣ ಮಂಜೂರು ಮಾಡ್ಬೇಕಾಗಿಲ್ಲ. ಆ ಪ್ರಾಜೆಕ್ಟ್ಗೆ ಈಗಾಗಲೇ ಮಂಜೂರಾಗಿದೆ, ಅದ್ ಖರ್ಚು ಮಾಡಬೇಕು. ನಾವೊಂದ್ಸಲ ನಿತಿನ್ ಗಡ್ಕರಿ ಕಡೆ ಹೋದಾಗ ಅವ್ರು ಹೇಳ್ತಾ ಇದ್ರು, ನಿಮ್ಮ ರಾಜ್ಯದಲ್ಲಿ ಇನ್ನೂ ನಾವು ಲಕ್ಷಾಂತರ ಕೋಟಿ ಹಣ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ಹೊಸ ರಸ್ತೆ ಮಾಡ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ಈಗೇನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದೇವಲ್ಲ, ಅದಕ್ಕೆ ಭೂ ಸ್ವಾಧೀನ ಮಾಡಿ ಕೊಡ್ರಿ ಅಂದ್ರೆ ಮಾಡಿ ಕೊಡ್ತಾ ಇಲ್ಲ. ಹೀಗಾಗಿ ಈ ರಾಜ್ಯಗಳ ಸಹಕಾರ ಕೊಟ್ರೆ ಕರ್ನಾಟಕ ಸಹಿತ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯತೆ. ಇವತ್ತು ಇಲ್ಲಿವರೆಗೆ ಮಂಜೂರಾದಂತದ್ದು ಮೆಟ್ರೋ ಇರ್ಬೋದು, ಹೊಸ ರೈಲ್ವೆ ಲೈನ್ ಇರ್ಬೋದು, ಎಲ್ಲವೂ ಸಹಿತ ಭೂ ಸ್ವಾಧೀನದ ಜವಾಬ್ದಾರಿ ರಾಜ್ಯ ಸರ್ಕಾರ, ಅದನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಇದೊಂದು ಬಜೆಟ್ ಇದೆಲ್ಲ ಅತ್ಯಂತ ಪರಿಪೂರ್ಣವಾದಂತ ಪ್ರಬುದ್ಧವಾದಂತ ಬಜೆಟ್, ಮುಂದಿನ ಆಲೋಚನೆ ಇಟ್ಟುಕೊಂಡು ವಿಷನರಿ ಒಂದು ಬಜೆಟ್ ಇದು. ಇದರ ಮುಖಾಂತರ ದೇಶದ ಭವಿಷ್ಯ ದೊಡ್ಡ ಪ್ರಮಾಣದಲ್ಲಿ ವಿಕಸಿತ ಭಾರತ 2047 ಅದ ಕನಸು ನನಸು ಮಾಡಲಿಕ್ಕೆ ಒಂದು ಭದ್ರವಾದಂತ ಅಡಿಪಾಯ ಇದು ಹಾಕಿದ್ದಾರೆ ಅಂತ ನಾವು ಹೇಳ್ತೇನೆ. ಇದನ್ನ ಸ್ವಾಗತ ಮಾಡ್ತೇನೆ.